ಈ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ತಗೋಬಾರ್ದು, ಎಲ್ಲಂದ್ರಲ್ಲಿ ಕೈ ಕೊಟ್ಬಿಡ್ತವೆ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದರೆ ಸಿಟಿಯಿಂದ 10 ಕಿಲೋಮೀಟರ್ ದೂರ ಇರುವಂತಹ ಒಂದು ಘಾಟ್ ಸೆಕ್ಷನ್ಗೆ ಬಂದಿದ್ದೀನಿ. ಇಷ್ಟು ದಿನ ನಾನು ಯಾವುದಾದ್ರೂ ಪ್ಲೇಸ್ಗೆ ಹೋದರೆ ಅಲ್ಲಿ ನೈಟ್ ಕ್ಯಾಂಪ್ ಆಗ್ತಾಯಿದೆ. ಆದರೆ ಇವತ್ತು ನೈಟ್ ಕ್ಯಾಂಪ್ ಹಾಕೋದಕ್ಕೆ ಈ ಘಾಟ್ ಸೆಕ್ಷನ್ಗೆ ಬಂದಿದ್ದೀನಿ. ಇಲ್ಲಿ ಸುತ್ತಮುತ್ತ ಯಾರು ಜನಗಳ್ಯಾರು ಇಲ್ಲ, ಫುಲ್ ನಿರ್ಜನ ಪ್ರದೇಶ. ಓಕೆ, ಈ ಪ್ಲೇಸ್ ನೋಡ್ಬೋದು ನೀವು. ಇದು ಯಾವುದೋ ನಿರ್ಜನ ಪ್ರದೇಶ. ಇದು ಸುತ್ತಮುತ್ತ ನಮ್ಮ ರೇಡಿಯೇಷನಲ್ಲಿ 10 ಕಿಲೋಮೀಟರ್ ತನಕ ಯಾವುದೇ ಸಿಟಿ ಇಲ್ಲ. ನೋಡಿ, ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿದೆ ಸಿಟಿ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಸೊ ಇವತ್ತು ಒಂದು ರಾತ್ರಿ ನಾನು ಇಲ್ಲಿ ಹೆಂಗೆ ಕಳಿತೀನಿ ಅನ್ನೋದೇ ಚಾಲೆಂಜು. ನೀವು ಸಿಟಿಲಿ ಅದೇ ಜನ, ಅದೇ ಟ್ರಾಫಿಕ್ಕು, ಅದೇ ಕಾರು, ಅದೇ ಬಸ್ಸು ನೋಡಿ 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 ಸುಸ್ತಾಗ್ಬಿಟ್ಟಿರ್ತೀರ. ನೀವು ವೀಕೆಂಡಲ್ಲಿ ಪಾರ್ಟಿ, ಪಬ್ಬು, ಕ್ಲಬ್ಬು ಅಂತ ಹೋಗೋದ್ರ ಬದಲು ನೋಡಿ ಈ ಥರ ಬಂದು ನಿರ್ಜನ ಪ್ರದೇಶದಲ್ಲಿ ನೈಟ್ ಕ್ಯಾಂಪ್ ಹಾಕ್ಕೊಂಡು ಇರೋದೇ ಒಂದು, ಅದು ಮಾತಲ್ಲೇ ಹೇಳೋಕ್ಕಾಗಲ್ಲ. ಅದೊಂಥರ ಅದ್ರ ಫೀಲಿಂಗೇ ಬೇರೆ ಇರುತ್ತೆ. ಸೊ ಇವತ್ತು ಇಲ್ಲೇ ನೈಟು ನಾನು ಇಲ್ಲೇ ಅಡುಗೆ ಮಾಡ್ಕೊಂಡು ಇಲ್ಲೇ ತಿನ್ಕೊಂಡು ಒಂದು ರಾತ್ರಿ ಇಲ್ಲೇ ಕಳಿತೀನಿ ನಾನು. ಓಕೆ, ಅಲ್ಲಿ ನೋಡ್ತಾ ಇರ್ಬೋದು ಸೂರ್ಯ ಮುಳುಗಿದ್ದಾನೆ, ಆಲ್ಮೋಸ್ಟ್ ಕತ್ಲೆ ಆಗಿಬಿಟ್ಟಿದೆ, ಮಳೆ ಕೂಡ ಬರೋ ಥರ ಇದೆ. ಸೊ ಮಳೆ ಬರೋದಕ್ಕೂ ಮುಂಚೆನೇ ಈ ನೈಟ್ ಕ್ಯಾಂಪ್ ಹಾಕೋಣ ಬನ್ನಿ. ಬೈಕ್ ನೋಡಿ ಇಲ್ಲಿ ನಿಂತಿದೆ, ಟೆಂಟ್ ಅಲ್ಲಿ ಹಾಕಿದ್ದೀನಿ. ನೀವು ಸಿಟಿ ನೋಡ್ಬೋದು ಎಷ್ಟು ದೂರ ಕಾಣಿಸ್ತಿದೆ ಅಂತ. ಹಾಂ, ಸೊ ಗೈಸ್ ಫೈನಲಿ ಟೆಂಟ್ ಹಾಕಿ ರೆಡಿ ಆಗಿದೆ. ಇವಾಗ ಊಟಕ್ಕೆ ಏನಾದರೂ ರೆಡಿ ಮಾಡಬೇಕು. ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಹೊಡಿತಾ ಇದೆ, ಮಳೆ ಕೂಡ ಬರೋ ಥರ ಇದೆ. ಯಾವಾಗ ಬರುತ್ತೆ ಮಳೆ ಅಂತ ಗೊತ್ತಿಲ್ಲ, ನೋಡೋಣ. ಸಿಕ್ಕಾಪಟ್ಟೆ ಚಳಿ ಇಲ್ಲಿ. ಏನೋ ಮಳೆ ಬರ್ದಿದ್ರೆ ಸಾಕು, ಮಳೆ ಯಾವಾಗ ಬರುತ್ತೆ ಅದೊಂದೇ ಇವಾಗ ಪ್ರಾಬ್ಲಮ್ ಆಗಿರೋದು. ಈ ಟೆಂಟು ಆಲ್ಮೋಸ್ಟ್ ಮಳೆನ ಅವಾಯ್ಡ್ ಮಾಡುತ್ತೆ, ಬಟ್ ಜಾಸ್ತಿ ಮಳೆ ಬಂದರೆ ಸೋರ್ತಾ ಇರುತ್ತೆ ಇದು ಟೆಂಟು. ಈ ಪ್ಲೇಸೇನು ಅಷ್ಟೊಂದು ಡೇಂಜರಸ್ ಆಗೇನು ಕಾಣಿಸ್ತಾ ಇಲ್ಲ, ಬಟ್ ಜನಗಳು ಯಾರೂ ಇಲ್ವಲ್ಲ, ಅದೊಂದು ಸ್ವಲ್ಪ ಭಯ ಆಗುತ್ತೆ ಅಷ್ಟೇ, ಮಿಕ್ಕಿದ್ದೀನೇನಿಲ್ಲ. ಸೊ ವಯಸ್ಸು ಇವಾಗ ಟೆಂಟ್ ಒಳಗೆ ಬಂದರೆ ತರಕಾರಿ ಇದೆ ಮತ್ತು ಮ್ಯಾಗಿ ಪ್ಯಾಕೆಟ್ ತಗೊಬಂದಿದ್ದೀನಿ. ಹಾಗೆ ಇದು ಪಾಪ್ಕಾರ್ನ್ ಇದೆ. ಇದು ಇನ್ಸ್ಟೆಂಟ್ ಉಪ್ಪಿಟ್ಟು. ಎಲ್ಲರೂ ಉಪ್ಪಿಟ್ಟು ಮನೇಲಿ ಮಾಡಿದ್ರೆ ತಿನ್ನಲ್ಲ, ಬಟ್ ನಾನು ಇನ್ಸ್ಟೆಂಟ್ ಉಪ್ಪಿಟ್ಟು ತಗೊಬಂದಿದ್ದೀನಿ. ನೋಡೋಣ ಯಾವ ಥರ ಆಗುತ್ತೆ ಇನ್ಸ್ಟೆಂಟ್ ಉಪ್ಪಿಟ್ಟು ಅಂದ್ಬಿಟ್ಟು. ಇದು ಪೋರ್ಟೇಬಲ್ ಸ್ಟವ್. ನಾನು ಇದಕ್ಕೂ ಮುಂಚೆ ಒಂದು 2-3 ಸಲ ನೈಟ್ ಕ್ಯಾಂಪ್ ಮಾಡಿದ್ದೀನಿ, ಬಟ್ ಈ ಪೋರ್ಟೇಬಲ್ ಸ್ಟವ್ನ ಅಲ್ಲೆಲ್ಲೂ ಬಳಸಿಲ್ಲ. ಫಸ್ಟ್ ಟೈಮ್ ಇದನ್ನು ಬಳಸ್ತಾ ಇರೋದು. ಚಿಕ್ಕ ಗ್ಯಾಸು, ಚಿಕ್ಕ ಸಿಲಿಂಡ್ರು. ಓಕೆ, ಪಿಕ್ ಮಾಡೋಣ ಸಿಲಿಂಡ್ರು ಮತ್ತು ಗ್ಯಾಸಿಗೆ. ಹಿಂಗೆ ಹಾಕಿ ಹಿಂಗೆ ಫಿಕ್ಸ್ ಮಾಡಿದ್ರೆ ಅಷ್ಟೇ. ವಾವ್. ಓಕೆ, ಇನ್ಸ್ಟೆಂಟ್ ಉಪ್ಪಿಟ್ಟು ಒಳಗಡೆ ಹೇಗಿದೆ ನೋಡೋಣ. ಏನು ತರಕಾರಿ ಎಲ್ಲ ಅವರೇ ಹಾಕಿರ್ತಾರೋ ಇಲ್ಲೋ, ನಾವೇ ಹಾಕೋಬೇಕೋ ಗೊತ್ತಿಲ್ಲ. ನಾವು ತರಕಾರಿ ಏನು ಕೂಡ ಆ್ಯಡ್ ಮಾಡೋಂಗಿಲ್ಲ. ಎಲ್ಲ ನೋಡಿ ತರಕಾರಿ ಎಲ್ಲ ಅವರೇ ಹಾಕಿದ್ದಾರೆ. ಬಟ್ ಹೆಂಗೂ ನಾನು ತರಕಾರಿ ತಂದುಬಿಟ್ಟಿದ್ದೀನಿ, ಇನ್ನು ವೇಸ್ಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಹಾಕೊಳ್ಳೋಣ ಅಷ್ಟೇ.
ಸೊ ಗೈಸ್ ಇವಾಗ ತರಕಾರಿ ಎಲ್ಲ ಕಟ್ ಮಾಡಾಯಿತು. ಇನ್ಸ್ಟೆಂಟ್ ಉಪ್ಪಿಟ್ಟಿದೆ ಮತ್ತು ಪಾಪ್ಕಾರ್ನ್ ಎಲ್ಲ ಇದೆ. ಫಸ್ಟು ಉಪ್ಪಿಟ್ಟು ಮಾಡಿಕೊಂಡು ನೆಕ್ಸ್ಟು ಪಾಪ್ಕಾರ್ನ್ ಮಾಡೋಣ. ಇವಾಗ ಇನ್ಸ್ಟೆಂಟ್ ಉಪ್ಪಿಟ್ಟು ಮಾಡೋಣ ಬನ್ನಿ. ತರಕಾರಿ ಎಲ್ಲ ಚೆನ್ನಾಗಿ ಬೇಯಲಿ. ಆಲ್ಮೋಸ್ಟ್ 5 ಮಿನಿಟ್ಸೇ ಆಗೋಯ್ತು. ಇಲ್ಲೇ ನೋಡಿ, ಇದರಲ್ಲೇ ಎಲ್ಲ ತರಕಾರಿನೂ ಹಾಕಿದ್ದಾರೆ. ಓಕೆ, ಇದು ಪಾಪ್ಕಾರ್ನ್ ಜೋಳ. ಇದನ್ನು ಹಾಕೋಣ. ಇವಾಗ ಪಾಪ್ಕಾರ್ನಾಗ ಹೋಗುತ್ತೆ. ನಾವು ಇಷ್ಟು ಹಾಕಿದ್ರೆ ಸಿಕ್ಕಾಪಟ್ಟೆ ಆಗುತ್ತೆ. ಇದರಲ್ಲೊಂದು ಸ್ವಲ್ಪ ಹಾಕೊಂಡ್ರೆ ಸಾಕು. ನಾನು ಇಷ್ಟು ಹಾಕ್ತಾಯಿದ್ದೀನಿ. ಆ ಜೋಳನ ಹಾಕಿದ್ದು ಮುಚ್ಚಿಬಿಟ್ರೆ ಪಾಪ್ಕಾರ್ನ್ ರೆಡಿ ಆಗುತ್ತೆ. ಸೊ ಗೈಸ್ ಇವಾಗ ನೋಡಿ ಪಾಪ್ಕಾರ್ನ್ ಬರುತ್ತೆ, ನೋಡೋಣ. ಈ ಥರ ಆಗುತ್ತಾ? ನಾನು ಇಷ್ಟೊಂದು ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಸೊ ಅದಕ್ಕೆ ಟೇಸ್ಟಿಗೆ ನೋಡಿ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಗೈಸ್ ಉಪ್ಪಿಟ್ಟು ಮತ್ತು ಪಾಪ್ಕಾರ್ನ್ ಎರಡೂ ರೆಡಿಯಾಗಿದೆ. ಓಕೆ, ಹೊರಗಡೆ ಹೋಗಿ ಅಲ್ಲಿ ತಿನ್ನೋಣ ಬನ್ನಿ. ಸೊ ಉಪ್ಪಿಟ್ಟು ರೆಡಿಯಾಗಿದೆ, ಟೇಸ್ಟ್ ಮಾಡೋಣ ಹೆಂಗಿದೆ ಅಂದ್ಬಿಟ್ಟು. ವಾ, ಇನ್ಸ್ಟೆಂಟ್ ಉಪ್ಪಿಟ್ಟು ನಾನು ಅಷ್ಟೊಂದು ಚೆನ್ನಾಗಿ ಆಗಲ್ಲ ಅಂದ್ಕೊಂಡಿದ್ದೆ. ಅಂದರೆ ತರಕಾರಿ ಆಲ್ಮೋಸ್ಟ್ ಎಲ್ಲ ಅವರೇ ಹಾಕಿರ್ತಾರೆ. ನಾನು ಆದರೂ ಮನೆಯಿಂದ ತೊಗೊಬಂದಿರೋ ಸ್ವಲ್ಪ ತರಕಾರಿನ ಮಿಕ್ಸ್ ಮಾಡಿ ಇದನ್ನು ಮಾಡಿರೋದ್ರಿಂದ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನಿಜವಾಗ್ಲೂ ನಾವು ಮನೇಲಿ ಮಾಡ್ತೀವಲ್ಲ ಉಪ್ಪಿಟ್ಟು, ಅದಕ್ಕಿಂತ ಚೆನ್ನಾಗಾಗಿದೆ ಇದು. ಪಾಪ್ಕಾರ್ನ್ ಕೂಡ ನಾನು ಆಗುತ್ತೋ ಆಗಲ್ವೋ ಅಂದ್ಕೊಂಡೆ ತಗೊಬಂದೆ. ಪಾಪ್ಕಾರ್ನ್ ನೋಡಿ, ನಾನು ಹಾಕಿದ್ದೆ ಒಂದು ಸ್ವಲ್ಪ ನೋಡಿ, ಇಷ್ಟ ಹಾಕಿದ್ದೆ, ಇಷ್ಟಾಗಿದೆ. ನೀವು ಪಾಪ್ಕಾರ್ನ್ ಏನಾದರೂ ತಿನ್ನಬೇಕಂದ್ರೆ ಈ ಥರ ಮಾಡಿಕೊಂಡು ಎಷ್ಟು 2 ಮಿನಿಟ್ಸ್ ಅಷ್ಟೇ. ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು, ಆ ಜೋಳ ಹಾಕಿದ್ರೆ ಪಾಪ್ಕಾರ್ನಾಗ ಹೋಗುತ್ತೆ. ಪಾಪ್ಕಾರ್ನ್ ಮಾತ್ರ ಸೊ ಗೈಸ್ ಇವಾಗ ಸೌತೆಕಾಯಿ ಟೇಸ್ಟ್ ಮಾಡೋಣ. ಯಾವುದೋ ಬೆಂಡು, ಅಷ್ಟೊಂದು ಟೇಸ್ಟ್ ಇಲ್ಲ ಇದು. ಆ ಕಡೆಯಿಂದ ತಂಗಾಳಿ ಬೀಸ್ತಾ ಇದೆ. ಟೆಂಟ್ ಹೊರಗಡೆ ಕೂತ್ಕೊಂಡು ಎಲ್ಲ ತಿಂತಾಯಿದ್ದೀನಿ. ಇಷ್ಟೊತ್ತು ಟೆಂಟ್ ಒಳಗಡೆ ಕೂತ್ಕೊಂಡು ಎಲ್ಲ ಅಡುಗೆ ಎಲ್ಲ ಮಾಡಿದೆ. ಯಾಕಂದರೆ ಹೊರಗಡೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ. ಹೊರಗಡೆ ಗ್ಯಾಸ್ ಉರಿಯಲ್ಲ ಅಂದ್ಬಿಟ್ಟು ಟೆಂಟ್ ಒಳಗಡೆ ಅಡುಗೆ ಮಾಡಿ ಇವಾಗ ಹೊರಗಡೆಗೆ ಬಂದು ಎಲ್ಲನೂ ತಿಂದು ಮುಗಿಸಾಯಿತು. ಇವಾಗ ಕರೆಕ್ಟಾಗಿ ಇವಾಗ ಟೈಮ್ 9:42 ಆಗಿದೆ. ಓಕೆ, ಇನ್ನೊಂದು ಸ್ವಲ್ಪ ಎಲ್ಲ ಸ್ನ್ಯಾಕ್ಸ್ ಇದೆ, ಅದನ್ನೆಲ್ಲ ತಿನ್ಕೊಂಡು ಮಲ್ಗೋಣ ಬನ್ನಿ. ಸೊ ಗೈಸ್ ಫೈನಲಿ ಫೈರ್ ಕ್ಯಾಂಪು ಹಾಕಿದ್ದೀನಿ. ಸುಮಾರು 11 ಗಂಟೆ ಸಮಯ ಆಗಿದೆ. ಇವಾಗ ತುಂಬ ಚಳಿ ಆಗ್ತಾಯಿತ್ತು. ಫೈರ್ ಕ್ಯಾಂಪ್ ಹಾಕಿದ್ದೀನಿ. ಫೈರ್ ಕ್ಯಾಂಪ್ ಎಲ್ಲ ಕಂಪ್ಲೀಟ್ ಆಗಿದೆ. ಓಕೆ, ಊಟ ಆಯಿತು, ಕ್ಯಾಂಪಿಂಗ್ ಆಯಿತು. ಈ ಜಾಗ ಬೆಳಿಗ್ಗೆ ಯಾವ ಥರ ಕಾಣಿಸುತ್ತೆ, ಇಲ್ಲಿ ಸನ್ರೈಸ್ ಆಗೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಂದ ಬೆಳಿಗ್ಗೆ ಸನ್ರೈಸ್ ಯಾವ ಥರ ಆಗುತ್ತೆ ಅಂದ್ಬಿಟ್ಟು ಬೆಳಿಗ್ಗೆ ತೋರಿಸ್ತೀನಿ ನಿಮಗೆ. ವಾ, ಏನು ಗಾಳಿ, ತಂಪಾದ ಗಾಳಿ ಬೀಸ್ತಾ ಇದೆ ಇಷ್ಟೊತ್ತಲ್ಲಿ. ವಾವ್. ಓಕೆ, ಬೇಗ ಬೇಗ ಮಲಗೋಣ ಬನ್ನಿ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೇಳಬೇಕು. ಅಮ್ಮ, ನಾನು ಸುಮಾರು 6 ಗಂಟೆಗೆ ಇಲ್ಲಿಗೆ ಬಂದು ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಟೆಂಟ್ ಹಾಕಿ ಇಲ್ಲೇ ಟೈಮ್ ಪಾಸ್ ಮಾಡಿದೆ. ಇವಾಗ ಸುಮಾರು ಟೈಮು 11:30 ಆಗಿದೆ. ಓಕೆ, ಮಲಗೋಣ ಇವಾಗ. ಬೆಳಿಗ್ಗೆ ಎದ್ದು ಇಲ್ಲಿ ಸನ್ರೈಸ್ ಯಾವ ಥರ ಆಗುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ಸುತ್ತ ಯಾವ ಥರ ಇದೆ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ. ಓಕೆ, ಬೆಳಗ್ಗೆ ಸಿಗ್ತೀನಿ. ಎಲ್ರಿಗೂ ಗುಡ್ ನೈಟ್. ಹಾಡುವುದು ಅನಿವಾರ್ಯ ಕರ್ಮ ನನಗೆ.
ನೋಡಿ ನನ್ನ ನೋಡಿ ಭಯ ಆಗ್ತಾ ಇದೆಯಾ? ಇದ್ಯಾಕೆ ಅಂದರೆ ಇಲ್ಲಿ ಯಾವುದಾದ್ರೂ ಕಾಡು ಪ್ರಾಣಿಗಳೇನಾದರೂ ಇಲ್ಲಿದ್ದರೆ ಆ ಕಾಡು ಪ್ರಾಣಿಗಳು ನನ್ನ ನೋಡಿ ಭಯ ಪಟ್ಕೊಳ್ಳಿ ಅಂದ್ಬಿಟ್ಟು ಈ ಹುಲಿವೇ ಸಾಕ ಬಂದಿದ್ದೀನಿ. ಯಾರಾದರೂ ಇದ್ದೀರಾ ಇಲ್ಲಿ? ಯಾರು ಇದ್ದರೆ ಬಂದು ಮಾತಾಡ್ಬೋದಾ? ಯಾರೂ ಇಲ್ಲ ಗುರು ಇಲ್ಲಿ. ಸೊ ಗೈಸ್, ಬ್ಯಾಟ್ರಿ ಫುಲ್ ಖಾಲಿಯಾಗಿದೆ. ಓಹ್, ಗುಡುಗು ಬೇರೆ ಬರ್ತಾಯಿದೆ. ಮಳೆ ಯಾವಾಗ ಬರುತ್ತೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಮಿಂಚು ಗುಡುಗು ಎರಡು ಒಂದೇ ಸಲ ಬರ್ತಾಯಿದೆ ನೋಡಿ. ಫುಲ್ ಎಲ್ಲ ಫುಲ್ ಮೋಡ ಕಟ್ಬಿಟ್ಟಿದೆ. ಫುಲ್ ಮಿಂಚು ಗುಡುಗು. ಮಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬ್ಯಾಟ್ರಿ ಬೇರೆ ಫುಲ್ ಖಾಲಿ ಆಗಿಬಿಟ್ಟಿದೆ. ಈ ಟಾರ್ಚ್ ಬೇರೆ ಏನೂ ಕಾಣಿಸ್ತಾ ಇಲ್ಲ. ಓಕೆ, ನಿಮಗೆ ಬೆಳಗ್ಗೆ ಸಿಗ್ತೀನಿ. ಗುಡ್ ನೈಟ್. ಸೊ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಟೈಮ್ ಇವಾಗ ಸುಮಾರು 6:09 ಆಗಿದೆ. ಹೊರಗಡೆ ವ್ಯೂ ನೋಡೋಣ ಬನ್ನಿ ಯಾವ ಥರ ಇದೆ. ಓಪನ್ ಮಾಡಿದ್ರೆ ವಾವ್, ಸದ್ಯ ಮಳೆ ಬಂದಿಲ್ಲ. ನೋಡಿ ನೋಡಿ ಈ ಥರ ಕಾಣಿಸುತ್ತೆ. ಈ ಕಡೆ ಯಾವುದೋ ಪಾಳ್ಮನೆ, ಇದೊಂಥರ ಪಾಳ್ಮನೆ ಇಲ್ಲ, ಇವಾಗ ಹೊಸ್ದಾಗಿ ಕಡಿಸ್ತಾ ಇದ್ದಾರೆ ಅನಿಸುತ್ತೆ. ನಿಲ್ಲಿಸ್ಬಿಟ್ಟಿದ್ದಾರೆ ಯಾಕೋ ಕೆಲಸನ ಅರ್ಧಕ್ಕೆ. ಬೆಳಿಗ್ಗೆ ಎದ್ದ ತಕ್ಷಣ ಈ ಗಾಳಿ ಬೀಸ್ತಾ ಇರೋದನ್ನ ಫೀಲ್ ಮಾಡೋದೇ ಒಂಥರ ಮಜಾ. ನೈಟ್ ಫೈರ್ ಕ್ಯಾಂಪ್ ಹಾಕಿದ್ದೆ ಇಲ್ಲಿ. ನಂದು ಬಾಟಲಿದೆ. ಇವಾಗ ಏನಾಗಿದೆ, ಇವಾಗ ತಿಂಡಿ ಮಾಡಬೇಕು. ತಿಂಡಿಗೆ ನನ್ನ ಹತ್ರ ನೀರಿರೋದು, ಇವಾಗ ತಿಂಡಿ ಮಾಡಬೇಕು. ನನ್ನ ಹತ್ರ ನೀರಿರೋದು ಇಷ್ಟೇ. ಟೋಟಲ್ಲು 3 ಬಾಟ್ಲ್ ತಗೊಂಡಿದ್ದೆ. ಆ 2 ಬಾಟ್ಲ್ ಫುಲ್ ಖಾಲಿಯಾಗಿದೆ. ಇದೊಂದು ಬಾಟ್ಲಲ್ಲಿ ನೀರಿರೋದೇ ಇಷ್ಟಿನ್ನು. ಸೊ ಗೈಸ್, ಟೈಮ್ ಸುಮಾರು 6 ಗಂಟೆ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಬೆಳಿಗ್ಗೆ ಇನ್ನೂ ಸೂರ್ಯ ಹುಟ್ಟಿಲ್ಲ. ಸೂರ್ಯ ಯಾವ ಕಡೆ ಹುಟ್ತಾನೆ ಅನ್ನೋದೇ ಗೊತ್ತಿಲ್ಲ. ಮೋಸ್ಟ್ಲಿ ಈ ಕಡೆ ಇರ್ಬೋದು ನೋಡಿ. ಸೂರ್ಯ ಮೋಸ್ಟ್ಲಿ ಈ ಕಡೆ ಹುಟ್ತಾನೆ ಅನಿಸುತ್ತೆ. ಸನ್ರೈಸ್ ತೋರಿಸೋಣ ಅಂತ ಇದ್ದೆ, ಬಟ್ ಇವತ್ತು ಸನ್ರೈಸ್ ಆಗೋದೇ ಡೌಟು. ಯಾಕಂದರೆ ಸಿಕ್ಕಾಬಟ್ಟೆ ಮೋಡ ಇದೆ, ಮಳೆ ಬರೋ ಥರನೇ ಇದೆ. ಚಳಿ ಮಾತ್ರ ಸಿಕ್ಕಾಬಟ್ಟೆ ಆಗ್ತಾಯಿದೆ. ಇಲ್ಲಿ ನೋಡಿ. ಓಕೆ, ಈ ಚಳಿಗೆ ಬಿಸಿ ಒಂದು ಟೀ ಕುಡಿದ್ರೆ ಸರೋಗುತ್ತೆ. ಇವಾಗ ಟೀ ಇಡೋಣ ಬನ್ನಿ. ಹಾಲಿಲ್ಲ, ಡಿಕಾಕ್ಸನ್ ಇಟ್ಬಿಟ್ಟು ಕುಡಿಯೋಣ. ಯಾವುದೋ ಒಂದು ಈ ಚಳಿಗೆ ಬಿಸಿಯಾಗಿ ಏನಾದರೂ ಕುಡಿದ್ರೆ ಸಾಕು. ಓಕೆ, ಟೀ ಇಡೋಣ ಬನ್ನಿ. ಟೀ ರೆಡಿಯಾಗಿದೆ. ವಾವ್, ಈ ಚಳಿ